ಯಲಹಂಕದ ವಾಯುನೆಲೆಯಲ್ಲಿ ಏರ್ ಶೋ 2025 ಕಾರ್ಯಕ್ರಮ ನಡೀತಾ ಇದೆ. ಏರ್ ಶೋನಲ್ಲಿ ಹೆಮ್ಮೆಯ ಹೆಲಿಕಾಪ್ಟರ್ಗಳ ಅನಾವರಣ ಆಗ್ತಾ ಇದೆ. ಮೂರನೇ ದಿನ ತೇಜಸ್ ಮಾರ್ಕ್ 1A ವಿಮಾನ ಪ್ರದರ್ಶನ ಆಯಿತು. ಆತ್ಮನಿರ್ಭರ್ ಅಡಿಯಲ್ಲಿ ಸಿದ್ಧಗೊಂಡಂತಹ ಯುದ್ಧ ವಿಮಾನ ಇದೆ. ಯುದ್ಧ ವಿಮಾನದ ಅನಾವರಣ ದೃಶ್ಯದಲ್ಲಿ ನೋಡ್ತಾ ಇದೆ. ತೇಜಸ್ ಮಾರ್ಕ್ 1A ವಿಮಾನ ಪ್ರದರ್ಶನ. ಬಾಂಬ್, ಮಿಸೈಲ್ಸ್, ಡ್ರೋಪ್ ಟ್ಯಾಂಕ್ ಹೊತ್ತೊಯ್ಯುವ ಸಾಮರ್ಥ್ಯ ಇರುವಂತಹ ವಿಮಾನ ಇದು. ಗಂಟೆಗೆ 1500 ಕಿಲೋಮೀಟರ್ ಸ್ಪೀಡ್ನಲ್ಲಿ ಈ ಯುದ್ಧ ವಿಮಾನ ಹೋಗುತ್ತೆ. ಏರ್ ಶೋನಲ್ಲಿ ಭಾರತದ ಗಣ್ಯರು, ವಿದೇಶಿ ನಾಯಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಏರೋ ಇಂಡಿಯಾ 2025 ಅದ್ದೂರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ ಪ್ರದರ್ಶನದಲ್ಲಿ ವಿದೇಶದ ವಿಮಾನಗಳನ್ನ ಕೂಡ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಸದ್ಯ ನನ್ನ ಹಿಂಭಾಗದಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ, ಅದು ಸ್ವೀಡನ್ ಕಂಪನಿ ತಯಾರಿಸಿರುವಂತಹ ಯುದ್ಧ ವಿಮಾನ ಇದಾಗಿದೆ. ಇದರ ಹೆಸರು ಗ್ರಿಪನ್ ಇ ಅಂತ ಹೇಳಿ. ಇದು ಸಾಕಷ್ಟು ಟೆಕ್ನಾಲಜಿಯನ್ನ ಒಳಗೊಂಡಿರುವಂತಹ ವಿಮಾನ. ಈ ವಿಮಾನವನ್ನ ಇಂಡಿಯಾದ ವಾಯುನೆಲೆಗೆ ಕೊಡೋದಕ್ಕೆ ಈಗ ಆಲ್ರೆಡಿ ಸಕಲ ಸಿದ್ಧತೆಯನ್ನ ಸ್ವೀಡನ್ ಕಂಪನಿ ಮಾಡ್ಕೊಂಡಿರುವಂಥದ್ದು. ಈ ಯುದ್ಧ ವಿಮಾನದಲ್ಲಿ ಸಾಕಷ್ಟು ಹೈ ಹ್ಯಾಂಡ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ದಾರೆ. ಎ ಟೆಕ್ನಾಲಜಿಯನ್ನ ಕೂಡ ಯುದ್ಧ ವಿಮಾನದಲ್ಲಿ ಯೂಸ್ ಮಾಡಿದ್ದಾರೆ. ಅದರ ಜೊತೆಗೆ ಈ ಯುದ್ಧ ವಿಮಾನದ ಕೆಪಾಸಿಟಿ ಏನಿದೆ, ರನ್ವೇ, ನಾರ್ಮಲ್ ವಿಮಾನಗಳು ಹಾರಾಟವನ್ನು ನಡೆಸುವಂತ ಸಂದರ್ಭದಲ್ಲಿ ರನ್ವೇ ಇಂಪಾರ್ಟೆಂಟ್ ಆಗುತ್ತೆ. ಈ ರನ್ವೇಯಲ್ಲೂ ಕೂಡ ಸಾಕಷ್ಟು ಪ್ರಬುದ್ಧತೆಯನ್ನ ಪಡ್ಕೊಂಡಿರುವಂಥದ್ದು. ಈ ರನ್ವೇ ಏನಿದೆ, ಸೊ ಈ ವಿಮಾನ ರನ್ವೇಯಲ್ಲಿ ಸಾಗಬೇಕು ಅಂದ್ರೆ ಕೇವಲ ಈ ಯುದ್ಧ ವಿಮಾನಕ್ಕೆ 500 ಮೀಟರ್ ರನ್ವೇ ಇದ್ರೆ ಸಾಕು. ಈ ಯುದ್ಧ ವಿಮಾನ ಮೇಲಕ್ಕೆ ಟೇಕ್ ಆಫ್ ಆಗುತ್ತೆ. ಅದರ ಜೊತೆಗೆ ಲ್ಯಾಂಡಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ 600 ಮೀಟರ್ ರಸ್ತೆ ಅಥವಾ ಏನಿರುತ್ತೆ, ಸೊ ಲ್ಯಾಂಡಿಂಗ್ ಕೆಪಾಸಿಟಿಯನ್ನ ಹೊಂದಿರುವಂತದ್ದು ಇದು. ಅದರ ಜೊತೆಗೆ ಈ ಯುದ್ಧ ವಿಮಾನದ ಲೆಂತ್ ಏನಿದೆ, ಇದು 15.2 ಮೀಟರ್ ಇರುವಂತದ್ದು. ಇನ್ನು ಇದರ ವಿಂಗ್ಸ್ ಏನಿದೆ, ವಿಂಗ್ಸ್ಗಳು ಕೂಡ 8.6 ಮೀಟರ್ ಇದೆ. ಇನ್ನು ಇದರ ಒಳಭಾಗದಲ್ಲಿ ಸ್ಟೋರ್ ಸ್ಟೇಷನ್ ಏನಿರುತ್ತೆ, ಅದು 10 ಸ್ಟೋರ್ ಸ್ಟೇಷನ್ಗಳನ್ನ ಒಳಗೊಂಡಿದೆ. ಅದರ ಜೊತೆಗೆ ಸಾಕಷ್ಟು ಟೆಕ್ನಾಲಜಿಯನ್ನು ಹೊಂದಿರುವಂಥದ್ದು. ಇದು ಮ್ಯಾಕ್ಸಿಮಮ್ ವೆಯ್ಟ್ ಅಂದ್ರೆ ಈ ವೆಯ್ಟ್ ಅನ್ನ 16,500 kgಯನ್ನ ಒತ್ತು ಇದು ಸಾಗಬಹುದು. ಅದರ ಜೊತೆಗೆ ಇದರಲ್ಲಿ ಏನಿದೆ, ಎ ಟೆಕ್ನಾಲಜಿಯನ್ನ ಬಳಕೆ ಮಾಡಿರುವಂತಹ ಕಾರಣಕ್ಕಾಗಿ 10 ವಿಮಾನಗಳು, ಈ ರೀತಿಯಾದ ವಿಮಾನಗಳು ಏನಾದರೂ ಮೇಲ್ಭಾಗದಲ್ಲಿ ಯುದ್ಧ ಸಂದರ್ಭದಲ್ಲಿ ಹಾರಾಟವನ್ನ ನಡೆಸ್ತಾ ಇದ್ರೆ, ಯಾರಾದ್ರೂ ಯುದ್ಧ ಸಂದರ್ಭದಲ್ಲಿ ಇವರ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಈ 10 ವಿಮಾನಗಳು ಅವುಗಳಿಗೆ ಕಮ್ಯುನಿಕೇಟ್ ಅನ್ನ ಮಾಡಿ ಎಲ್ಲವೂ ಕೂಡ, ಅಂದ್ರೆ ಈಗ 10 ಮೇಲ್ಭಾಗದಲ್ಲಿ ಹಾರಾಟವನ್ನ ಮಾಡ್ತಾ ಇದ್ರೆ 10 ವಿಮಾನಗಳಿಗೆ ಇದು ಸಂದೇಶವನ್ನ ಕಳಿಸುತ್ತೆ. ಆ ಸಂದೇಶವನ್ನ ತೆಗೆದುಕೊಂಡಂತಹ ವಿಮಾನಗಳೆಲ್ಲವೂ ಕೂಡ ಯುದ್ಧ ನಡೆಯುವಂತಹ ಸ್ಥಳಕ್ಕೆ ಬಂದು ಇದಕ್ಕೆ ಸಪೋರ್ಟ್ ಆಗಿ ನಿಲ್ಲುವಂತಹ ಟೆಕ್ನಾಲಜಿಯನ್ನ ಕೂಡ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಮೇಲ್ಭಾಗದಲ್ಲಿ ಹಾರಾಟವನ್ನ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಮಿಸೈಲ್ಸ್ ಗಳನ್ನ, ಕೇವಲ ಸ್ವೀಡನ್ ಕಂಪನಿ ತಯಾರಿಸಿದಂತಹ ಮಿಸೈಲ್ಸ್ ಗಳನ್ನ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳು, ಈಗ ರಷ್ಯಾ ಇರಬಹುದು, ಅಮೆರಿಕ ಇರಬಹುದು, ಯಾವ್ಯಾವ ದೇಶಗಳಿಂದ ನಾವು ಮಿಸೈಲ್ಸ್ ಗಳನ್ನ ತೆಗೆದುಕೊಂಡಿರ್ತೀವಿ, ಆ ಎಲ್ಲ ಮಿಸೈಲ್ಸ್ ಗಳನ್ನ ಕೂಡ ಇದಕ್ಕೆ ಅಳವಡಿಕೆ ಮಾಡುವಂತಹ ಸಾಮರ್ಥ್ಯವನ್ನ ಇದು ಹೊಂದಿರುವಂತದ್ದು. ಇನ್ನು ಒಟ್ಟಾರೆಯಾಗಿ ಇದನ್ನ ನಮ್ಮ ಇಂಡಿಯಾದ ಫೋರ್ಸ್ಗೆ ಕೊಡೋದಿಕ್ಕೆ ಸಕಲ ಸಿದ್ಧತೆಯನ್ನ ಸ್ವೀಡನ್ ಕಂಪನಿ ಮಾಡ್ಕೊಂಡಿದೆ. ಆದ್ರೆ ಇಂಡಿಯನ್ ನೇವಿ ಇರಬಹುದು, ಇಂಡಿಯಾದ ಡಿಫೆನ್ಸ್ ಅವರು ಇದಕ್ಕೆ ಒಪ್ಪಿಗೆಯನ್ನ ಕೊಟ್ರೆ ಇವರು ಇದನ್ನ ಕೇವಲ 3 ವರ್ಷದಲ್ಲಿ ಇಂಡಿಯಾಕ್ಕೆ ಸಪ್ಲೈ ಮಾಡೋದಕ್ಕೂ ಕೂಡ ಸಕಲ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ವಿದ್ಯಾಶ್ರೀ ಯಶ್, ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.